ಎಲ್ರಿಗೂ ನಮಸ್ಕಾರ. ಮತ್ತೆ ಹೇಗಿದ್ದೀರಾ? ನಮ್ಮ ಹೊಸ ವಿಡಿಯೋದಲ್ಲಿ ನಾನು ಇವತ್ತು ಕೈಕಮದಲ್ಲಿದ್ದೇನೆ. ಕೈಕಮದಲ್ಲಿ ಅಂದ್ರೆ ನನ್ನ ವೈಫ್ ಅನ್ವಿತಾ ಇಲ್ಲಿದ್ದಾಳೆ. ಅವ್ರ ಮನೆಗೆ ಹೋಗಿದ್ಲು, ಹಾಗೆ ಕರ್ಕೊಂಡು ಬರುವ ಅಂತ. ನಿನ್ನೆ ಹೋಗಿದ್ದಾಳೆ. ಅವ್ರದ್ದು ಆಕ್ಚುಲಿ ನಿನ್ನೆ ಅಂಗಡಿ ಪೂಜೆ ಇತ್ತು, ಹಾಗೆ ಇವತ್ತು ಕರ್ಕೊಂಡು ಬರುವ ಅಂತ. ಇಲ್ಲೊಂದು ನೀರಾಗಿದೆ ಮಾರೆ, ಫುಲ್ಲು ನೀರಲ್ಲಿ ಫುಲ್ಲು ಜಾಮ್ ಆಗಿದೆ. ನನ್ನ ಕೈ ವಾಪಸ್ ಹಾಕೊಂಡ ಸ್ವಲ್ಪ ನೀರು ನಿಂತಿದೆ ಇಲ್ಲಿ ಅಂತ ನೋಡುವ. ಹಾಗೆ ವಿಡಿಯೋ ಮಾಡಿದ್ರೆ ತುಂಬಾ ದಿನ ಆಯ್ತು, 1 ವಾರ ಆಯ್ತಲ್ಲ ಮಾರೆ. ಹಾಗೆ ಮಣ್ಣಿಂದ ಮಳೆ 3-4 ದಿವಸ ಆಯ್ತು. ಇಲ್ಲಿ ನೋಡಿ ನೀರು ನಿಂತಿದೆ, ಎಲ್ಲ ಮಾಡ್ತಿದ್ದಾರೆ ಡ್ರೈನೇಜ್ಗೆ ಹಾಕ್ಲಿಕ್ಕೆ. ಸೊ ಹಾಗೆ ಒಂದು ನಿಮಿಷ ಹಾಗೆ 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 ಎಂತ ಮಾರೆ ಮರ್ತಾಯ್ತು ಮಾರೆ. ಹಾಗೆ ಕೈಕಮಗೆ ಬಂದಿದ್ದೆ. ಸೊ ಕೈಕಮಗೆ ಬಂದಿದ್ದಲ್ಲ, ಇನ್ನು ಬರ್ಬೇಕಷ್ಟೇ. ಅನ್ವಿತ ನಾನು ಕರ್ಕೊಂಡು ಹೋಗುವಂತ ಮನೆಗೆ. ಇದು ನೋಡಿ ಫ್ಲೈಓವರ್ ಆಗ್ತಿದೆ ಕೈಕಮದಲ್ಲಿ. ಫೋಕಸ್ ಮಾಡು ಮಾರೆ, ಫೋಕಸ್ ಆಗ್ತದೆ. ಇಲ್ಲಿ ಮೇಲಿಂದ ಏರೋಪ್ಲೇನ್ಸ್ ಹೋಗ್ತದೆ ನೋಡಿ, ಮೇಲಿಂದ ಏರೋಪ್ಲೇನ್. ಸೊ ಅವಳನ್ನು ಕರ್ಕೊಂಡು ಹೋಗುವ. ಈಗ ಅವಳ ಮನೆಗೆ ಹೋಗ್ತಿದ್ದೆ, ಅಲ್ಲಿಂದ ಮತ್ತೆ ಸೀದಾ ಮನೆಗೆ. ಫೋನ್ ಮಾಡಿದ್ದೆ, ಎಂತ ಉಂಟು ಸ್ಪೆಷಲ್ ಏನಾದ್ರು ಉಂಟು ಅಂತ. ಹಾಗೆ ಚಿಕನ್ ಉಂಟು ಅಂತ ಹೇಳಿದ್ರು, ಹಾಗೆ ಸೀದಾ ಬಂದದ್ದು. ಮತ್ತೆ ಮನೇಲಿ ಊಟ ಮಾಡಿ ಬರ್ತಿದ್ದೆ. ಸೊ ಹೋಗುವ, ಮನೆಗೆ ಹೋಗುವ, ಊಟ ಮಾಡುವ, ಮತ್ತೆ ಸೀದಾ ಮನೆಗೆ ಹೋಗುವ. ಮತ್ತೆ ಮೇಡಮ್ ಅವರನ್ನು ಮಾತಾಡಿಸುವ. ಮತ್ತೆ ಶಾಪ್ ಆಗಿದೆ ಅವರ ಅಪ್ಪನ ಹೊಸತ್ತು ಚಿಹ್ನೆಯನ್ನು ತಗೊಳಕ್ಕಿದ್ರೆ ಹೋಗಿ, ಸಿಂಧೂರ್ ಜ್ಯುವೆಲರಿ ಅಂತ ಕೈಕಂಬದಲ್ಲಿ. ಮತ್ತೆ ಒಂದು ವಿಡಿಯೋ ಇದ್ರೆ ಹಾಕ್ತೇನೆ, ಅದು ಮಾತ್ರ ಒಟ್ಟೆ ಕಲ್ತಿತ್ತು ಉದ್ದಕ್ಕೆ. ಸರಿ ಹೋಗುವ. ಇದೊಂದು ಗೋಡೆ ಆಗಿದೆ ಮಾರೆ ಕೈಕಂಬದಲ್ಲಿ. ಇಲ್ಲಿ ಸಹ ಫುಲ್ಲು ಬಂದ್ ಆಗ್ತದೆ, ಫುಲ್ಲು ಗೋಡೆ ಅಲ್ಲಿವರೆಗೆ ಹೋಗ್ತದೆ ಲಾಸ್ಟ್ವರೆಗೆ. ಸೊ ಹೋಗುವ, ಹತ್ರ ಬಂದೆ. ಸೀದಾ ಒಂದು ಊಟ ಮಾಡಿ ಮತ್ತೆ ಹೊರಡುವ. ಓಕೆ, ಮೇಡಮ್ ಅವರು ಬಂದ್ರು, ಮನೆಯನ್ನು ಕರ್ಕೊಂಡು ಬಂದ್ರು. ಇದೊಂದು EV ಕಾರ್ ಕೆಳಗಿರಿಸುವಲ್ಲ, ಇಳಿಸ್ಲಿ. ಹಾಗೆ ನಾವು ಈಗ ಎಂತ ಮಾಡ್ತಿದ್ದೇವೆ ಅಂದ್ರೆ ಮನೆಗೆ ಹೋಗ್ತಿದ್ದೇವೆ ಅಷ್ಟೇ. ಎಲ್ಲ ನೀರು ನಿಂತಿದೆ ಕೈಕಂಬದಲ್ಲಿ. ವಾಮಂಜೂರಲ್ಲೆಲ್ಲ ಸರಿ ಉಂಟು. ಎಲ್ಲ ಜರ್ತಿದೆ. ವಾಮಂಜೂರಲ್ಲಿ ನೀರು ಇಳಿಯುವುದಿಲ್ಲ. ವಾಮಂಜೂರಲ್ಲಿ ಗುಡ್ಡ ಮಾತ್ರ ನೀರೆಲ್ಲ ನಿಲ್ಲುದಿಲ್ಲ. ತೋರಿಸ್ಬೇಕಾ ನಾನೀಗ? ವಾಮಂಜೂರ್ ಜಲಪಾತ ಎಲ್ಲ ಅದು ಜಲಪಾತ, ಅದು ನೀರು ನಿಲ್ಲದಲ್ಲ. ಜಲಪಾತ ಅಂದ್ರೆ ಅದು ಸ್ವಲ್ಪ ಫೇಮಸ್ ಅಲ್ಲ. ಅರೆ ಇದು ಮೇಡಮ್ ಹಾಗೆ ಸುಮಾರು ದಿನಗಳ ನಂತರ ವಿಡಿಯೋ. ಮೇಡಮ್ ಇಲ್ಲ, ನಾನಿಲ್ಲ, ಬಿಜಿ ಆಗಿದೆ. ಸೊ ನೋಡಿ, ಎಲ್ಲ ಇದೆಲ್ಲ ನೀರಾಗಿದೆ. ಇದೆಂತ ಎಲ್ಲ ನೀರು ಕೈಕಂಬದಲ್ಲಿ. ಸ್ವಲ್ಪ ಕ್ಲೀನ್ ಇರ್ಬೇಕು, ನೀರು ಎಲ್ಲ ಹೋಗೋದಾಗೆ ನೋಡ್ಬೋದು. ನೀವು ಸಹ ಕಮೆಂಟ್ ಅಲ್ಲಿ ಹೇಳಿ, ನಿಮ್ದು ಹಸ್ಬೆಂಡ್ಸ್ ನಿಮ್ಮ ಸಿಟಿಯನ್ನು ಮಕರ್ ಮಾಡ್ತಾರ ಅಂತ. ಸಿಟಿ ಕ್ಲೀನ್ ಉಂಟಲ್ಲ. ಯಾರ್ದು? ಅಲ್ಲಿ ಈಗ ತೋರಿಸ್ತಾನೆ, ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಜಾಗ ಇಲ್ಲ ವಾಮಂಜೂರಲ್ಲಿ. ಎಲ್ಲ ಗುಂಡಿ ಯಾಕೆ ಮಾಡಿರ್ತದಲ್ಲ ಎಲ್ಲ. ನಾನು ನಿನ್ನೆಲ್ಲ ಡಿಮ್ ಇಲ್ಲೆಲ್ಲ ಫುಲ್ ಇದು ಸೌಂಡ್ ಬರ್ತಾ ಉಂಟು ಕಾರ್. ನಿನ್ನೆಂತ ಗುಂಡಿಗೆ ಹಾಕೊಂಡು ಹೋಗಿದ್ದೀರಾ ಅಂತ ಸೌಂಡ್ ಮುಂಚೆಂದ ಬರ್ತದೆ. ಇಲ್ಲ, ನಿನ್ನೆಂದ ಬರ್ತಾ ಉಂಟು. ಈಗ ಬಿಟ್ಟ ಗುಂಡಿಗೆಲ್ಲ ಹಾಕಿದ್ದೀರಾ? ಗುಂಡಿಗೆ ಎಲ್ಲಿ? ಯಾರು ಮತ್ತೆ ರೋಡಲ್ಲಿ ಮತ್ತೆ ಗುಂಡಿ ಮತ್ತೆ ಗುಂಡಿಗೆ ಹಾಕದೆ. ಸ್ವಲ್ಪ ಸ್ಲೋ ಮಾಡ್ಬೇಕು. ಸ್ಲೋ ನಿಂಗೆ ಮಳೆ ಬರುವಾಗ ಗೊತ್ತಾಗ್ತದ. ಮಳೆ ಬರುವಾಗ ಗೊತ್ತಾಗ್ತದ. ನೀವು ಇಷ್ಟು ವರ್ಷದ ರಾಂಗ್ ಸೈಡ್ ಇಂದ ಬರ್ತಿದ್ದಾರೆಲ್ಲ. ನಾನ್ ಗಾಡಿ ಬಿಡುವಾಗವೆಲ್ಲರಿಗೆಲ್ಲ ಮಾಡ್ಲಿಕ್ಕೆ ಬೇಕು ರಾಂಗ್ ಸೈಡ್ ಅಲ್ಲಿ ಬರ್ಲಿಕ್ಕೆ. ಈಗ ನೋಡಿ, ಇಂಡಿಕೇಟರ್ ಹಾಕದೆ ತಿರುಗಿಸ್ತಾನ. ಗುಡ್ ಬಾಯ್ ಅಲ್ಲ, ಗುಡ್ ಬಾಯ್. ಮುಖ ಆಚೆ, ಗಾಡಿ ಈಚೆ. ಹಾಗೆ ನಮ್ಮ ಕೆತ್ತಿಕಲ್ಲಲ್ಲಿ ಸ್ವಲ್ಪ ಗುಡ್ಡ ಜರಿತ ಆಗಿದೆ. ನಮ್ಮ ಕೆತ್ತಿಕಲ್ಲ ಸ್ವಲ್ಪ ಗುಡ್ಡ ಜಾರಿದ್ರೆ ಏನಲ್ಲ, ಸ್ವಲ್ಪ ಜಾಸ್ತಿ ಜರ್ತಿದೆ. ಜಾಸ್ತಿ ಇಲ್ಲಿ ನೋಡಿ, ರೋಲ್ಸ್ ರಾಯ್ಸ್ ತೋರಿಸ್ಲಿಕ್ಕೆ ಹಾಗೆ ಸ್ವಲ್ಪ ಎಲ್ಲ ಮಿಸ್ ಆಗಿದೆ. ಬಾರಿ ಜಾರಿತ ನದಿ ಆಗಿದೆ. ಕಾಣುದಿಲ್ಲ.
ಕಾಣುದಿಲ್ಲ ಈರೋಲ್ ಇದು ಮಾಡ್ತಿದ್ರು ಮಾರ ನೀರೋಲ್ ಹೋದ್ರ ಅಂತ ನಾವು ಎಲ್ಲಿಂದ ಹೋಗೋಣ? ಅಲ್ಲಿಂದ ಬೇಡ ಚಂದ ಹೋಗು ಬೇಡ ಬೇಡ ಈಗ ಇನ್ನು ಹಾಕಿದ್ದು 600 ಇತ್ತು 600 ಅಷ್ಟು ಹಾಕಿದ ಮತ್ತೆ ಎಷ್ಟಾಗಬೇಕಿತ್ತು 10 ಲೀಟರ್ 900 rupees. ಸಾಕಾಗ್ತದ 900 rupees 900 rupees ಸಾಕಾಗ್ತದ 10 ಲೀಟರ್ ಹಾಕ್ಬೇಕು ಆಗ 901 rupees ಆಗ್ತದೆ. ಅದೇ ಅದಷ್ಟೇ ಈ ಕಾರಿಗೆ ಅಷ್ಟೇ ಹಾಕ್ಲಿಕ್ಕೆ 10 ಲೀಟರ್ ಮಿನಿಮಮ್. ಯಾರಿಲ್ಲ ನಾನೇ ಹೌದು 10 ಲೀಟರ್ ಹಾಕಿದ್ರೆ ಅರ್ಧ ಟ್ಯಾಂಕ್ ಫುಲ್ ಆಗ್ತದೆ. ಮತ್ತೆ 500 ಹಾಕಿದ್ರೆ 500 ಹಾಕಿದ್ರೆ ಕಾಲ್ ಟ್ಯಾಂಕ್ ಫುಲ್ ಆಗ್ತದಲ್ಲ. ಮತ್ತೆ ಹಾಕಿದ್ರೆ ಅರ್ಧ ಫುಲ್ ಆಗ್ಬೇಕು ಯಾಕಂದ್ರೆ ಕಾಲ್ ಆಗ್ತದೆ. ಇಲ್ಲರೆ ನೀವು ಫುಲ್ ಟ್ಯಾಂಕ್ ಮಾಡಿ ಕೊಡಿ ನಮಗೆ. ಅದು ಇರಲಿಲ್ಲ ಫುಲ್ ಟ್ಯಾಂಕ್ ಎಷ್ಟು ಲೀಟರ್? ಫುಲ್ ಟ್ಯಾಂಕ್ 3000 ವರೆಗೆ ಬರುವುದು. ಅಲ್ಲಿ ಎಷ್ಟು ಲೀಟರ್ ಅದು ಗೊತ್ತಿಲ್ಲ. ಅದು ಹೇಗೆ ಗೊತ್ತಾಗ್ತದೆ? ಅದು ಫುಲ್ ಮಾಡುವಾಗ ಅಲ್ಲಿ ಬಿಲ್ ಬರುವಾಗ ಗೊತ್ತಾಗ್ತದೆ ಎಷ್ಟು ಲೀಟರ್ ಅಂತ. ಹಾಗೆ ಮತ್ತೆ ಬೇರೆ ಎಂತ ಸಮಾಚಾರ ಇಲ್ಲ. ಇಲ್ಲೊಂದು ಗುಡ್ಡ ಜಾಗದಿತ್ತು ಮಾರೆ ಈ ಸೈಡ್ ಬರೋ ಕಾಮತ್ತು ಆ ಸೈಡ್ ಕೆಳಗೆ ಅದು ಈಗ ಕಾಣುದಿಲ್ಲ ಅಲ್ಲಿ ಆಚೆ ಕೆಳಗಿನ ಮೇಲೆ ಹೋಗಲ್ಲ ಅಂತ. ಹಾಗೆ ಗಾಳಿ ಹಾಕ್ಲಿಲ್ವಾ ಟೈರಿಗೆ? ಗಾಳಿ ಇತ್ತಲ್ಲ ಅದ್ರಲ್ಲಿ ಮನೆಯಲ್ಲಿ ಉಂಟಲ್ಲ ಅದರಲ್ಲಿ ಹಾಕುದು ಗಾಳಿ. ಯಾವ್ದ್ರಲ್ಲಿ? ಒಂದು ಮಿಷಿನ್ ಉಂಟಲ್ಲ ಸಣ್ಣ ಅಲ್ಲಿ ಡ್ರೈವರ್ ಅಲ್ಲಿ ಉಂಟು. ಮೊನ್ನೆಯಿಂದ ಡ್ರೈವರ್ ಅಲ್ಲಿ ಗಾಳಿ ಹಾಕುದು ಮಿಷಿನ್ ತಗೊಂಡಿದ್ದು ಎರಡು ಬಂದಿತ್ತು. ಒಂದು ನನ್ನ ಗಾಡಿಯಲ್ಲಿ ಉಂಟು, ಒಂದು ಅದು ಡ್ರೈವರ್ ಅಲ್ಲಿ ಉಂಟು. ಅದ್ಯಾಕೆ ತಗೊಂಡದು? ಅದು ಲಾಸ್ಟ್ ಟೈಮ್ ಕುಂಭಮೇಳಕ್ಕೆ ಹೋಗುವಾಗ. ಹಾಗೆ ಇವತ್ತು ಸ್ವಲ್ಪ ಮಳೆ ಬಿಟ್ಟಿದೆ. ನಿನ್ನೆ ಅಂತೂ ಕೇಳುದೇ ಬೇಡ. ನಿನ್ನೆ ಇವರು ಸುಮಾರು ಒಂದು ಶಾಪ್ ಓಪನ್ ಸಹ ಮತ್ತೊಂದು ಮನೆ ಕುಳಿತು ಮಾರೆ. ಅಲ್ಲಿ ಆಚೀಚೆ ಹೋಗೋ ಸಾಕಾಗಿದೆ ಮಳೆಗೆ. ಅಲ್ಲಿ ಫುಲ್ ನದಿ ಅಲ್ಲಿ ಮನೋಕಲಲ್ಲಿ ಎಂತ ಊಟ ಎಲ್ಲ ಹೊರಗೆ ಅಲ್ಲಿ ಇದಾಕಿದ್ರು ಶೀಟ್ ಹಾಕಿತ್ತು. ಹಾಗೆ ಅಲ್ಲಿ ಊಟಕ್ಕೆ ಶೀಟ್ ಎಲ್ಲ ಹಾಕಿತ್ತು. ಹಾಗೆ ತೊಂದರೆ ಆಗಿಲ್ಲ. ಆಚೀಚೆ ಹೋಗ್ಲಿಕ್ಕೆ ಕಿರಿಕಿರಿ ಆಗ್ತಿತ್ತು. ತರೋದು ಆಚೆ ಈಚೆ ತರೋದು. ನಾನೆಂತ ತರಲಿಲ್ಲ. ಸ್ವಲ್ಪ ಬಡಿಸಿ ಬಂದದ್ದು. ಸ್ವಲ್ಪ ಹೊತ್ತು ಇಲ್ಲಿದ್ದೆ, ಸ್ವಲ್ಪ ಹೊತ್ತು ಅಲ್ಲಿದ್ದೆ. ಎರಡು ಕಡೆ ಮ್ಯಾನೇಜ್ ಮಾಡಿ ಬಂದದ್ದು. ಹಾಗೆ ಮತ್ತೆ ಬೇರೆ ಏನಾದ್ರೂ ಇದ್ರೆ ಹೇಳ್ತಾ ಇದ್ರೆ